ಮಾನ್ಯತೆ ನರೇಂದ್ರ ಮೋದಿ ಅವರ ನಾಯಕತ್ವದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಆರ್ಥಿಕ ಸಚಿವರಾಗಿ 9ನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಬಹಳ ಅತ್ಯಂತ ಪ್ರಬುದ್ಧವಾದಂತಹ ಬಜೆಟ್, ಅದನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಓವರಾಲ್ ಒಂದು ದೇಶದ ಡೆವಲಪ್ಮೆಂಟ್ ಹೆಂಗಿರ್ತದೆ ಮತ್ತು ಕವರಿಂಗ್ ಆಲ್ ದ ಸೆಕ್ಟರ್ಸ್, ಅದು ಯಾವುದೇ ಒಂದು ಸೀಮಿತ ಅಲ್ಲ, ಎಲ್ಲ ಕವರಿಂಗ್ ಆಲ್ ದ ಸೆಕ್ಟರ್ಸ್. ಒಂದು ಪರಿಪೂರ್ಣ ಬಜೆಟ್ ಯಾವ ರೀತಿ ಇರಬೇಕು ಅನ್ನುವಂಥದಕ್ಕೆ ಉದಾಹರಣೆ ಇವತ್ತಿನ ಬಜೆಟ್ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸುಮ್ಮನೆ ನಾವೇನ್ ಮಾಡ್ತೇವೆ, ಈಗ ಒಂದೊಂದು ಇಶ್ಯೂ ತೆಗೆದುಕೊಂಡು ಒಂದೊಂದೇ ಪ್ರಾಜೆಕ್ಟ್ ತೆಗೆದುಕೊಂಡು ಅನೌನ್ಸ್ ಮಾಡುವಂತದ್ದು, ಒಂದೊಂದು ರಾಜ್ಯಕ್ಕೆ ರಿಲೀಸ್ ಮಾಡುವಂತದ್ದು, ಇದೆಲ್ಲ ನೋಡ್ತಿರ್ತೇವೆ. ಆದ್ರೆ ಇವತ್ತು ಯಾವುದೇ ರಾಜ್ಯಕ್ಕೆ ಮತ್ತೊಂದಕ್ಕೆ ಯಾವುದೇ ಒಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡುವ ಮುಖಾಂತರ ರಿಲೀಸ್ ಮಾಡುವಂತದ್ದಲ್ಲ, ಓವರ್ ಆಲ್ ಡೆವಲಪ್ಮೆಂಟ್. ನಾಳೆ ಇಡೀ ದೇಶದ ಒಂದು ಆರ್ಥಿಕ ಸ್ಥಿತಿ, ವಿಕಸಿತ ಭಾರತ ಅಂತೇನಿದೆ ನರೇಂದ್ರ ಮೋದಿ ಅವರ ಕನಸು, ಆ ಕನಸು ನನಸು ಮಾಡಲಿಕ್ಕೆ ಒಂದು ಪರ್ಫೆಕ್ಟ್ ಆದಂತ ಪ್ರಬುದ್ಧವಾದಂತ ಬಜೆಟ್ ಇದು ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಬಯಸ್ತಾ ಇದ್ದೇನೆ. ಮತ್ತು ಯಾವುದೇ ಸೆಕ್ಟರ್ ತೆಗೆದುಕೊಂಡ್ರಿ, ಎಂಎಸ್ಎಂಇ, ಇವತ್ತು ಸಣ್ಣ ಕೈಗಾರಿಕಾ ಏನಿದೆಯಲ್ಲ, ನಮ್ಮ ಜಿಡಿಪಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆಯನ್ನು ಕೊಡ್ತಾ ಇದೆ. ಆ ಎಂಎಸ್ಎಂಇ ಇದಕ್ಕೆ ಬಹಳ ದೊಡ್ಡ ಪ್ರಮಾಣದ ಒಂದು ರಿಯಾಯಿತಿ ಆಗಲಿ ಸಬ್ಸಿಡಿ ಆಗಲಿ ಕೊಡುವಂತ ಕೆಲಸ ಇವತ್ತು ಮಾಡಿದ್ದಾರೆ. ಮತ್ತು ನಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಕೊಕೊನಟ್ ಇರ್ಬೋದು ಮತ್ತು ಕ್ಯಾಶೋ ನಟ್ಸ್ ಇರ್ಬೋದು, ಈ ರೀತಿ ಜನಸಾಮಾನ್ಯರು ಮತ್ತು ಯಾರೋ ಡೇ ಟು ಡೇ ನಮ್ಮ ಆರೋಗ್ಯ ದೃಷ್ಟಿಯಿಂದಲೂ ಬಳವಳಿಕೆ ಆಗುವಂತಹ ಬಗ್ಗೆನೂ ಸಹಿತ ಇವತ್ತು ಹೆಚ್ಚು ಕಾಳಜಿ ವಹಿಸಿ ನಮ್ಮ ರೈತರ ಕೃಷಿಗೆ ಸಂಬಂಧಪಟ್ಟಂತೆ ಅವರ ಆದಾಯ ದ್ವಿಗುಣಗೊಳಿಸಲಿಕ್ಕೆ ಮತ್ತು ಹೆಚ್ಚಳ ಮಾಡಲಿಕ್ಕೆ ಏನೇನು ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕು ಆ ಕ್ರಮಗಳನ್ನು ಅವರು ಕೈಗೊಂಡಿದ್ದಾರೆ. ಮತ್ತು ಇಂಡಸ್ಟ್ರಿ ಡೆವಲಪ್ಮೆಂಟ್ ಸಲುವಾಗಿ ಮತ್ತು ವಿದೇಶದ ಬಂಡವಾಳ ಹರಿದು ಬರಲಿಕ್ಕೆ ಏನೊಂದು ಪ್ರಯತ್ನ ಆಗಬೇಕು, ಏನೊಂದು ಕನ್ಸೆಷನ್ ಆಗಬೇಕು, ಇಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಹೆಚ್ಚು ಸ್ಕೋಪ್ ಕೊಡುವಂತದ್ದು ಮತ್ತು ಸ್ಪೆಷಲ್ ಎಕನಾಮಿಕ್ ಝೋನ್ ಬೆಳೆಸುವ ಮುಖಾಂತರ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅರ್ಬನೈಸ್ ಜಾಸ್ತಿ ಆಗ್ತಾ ಇದೆ, ಅರ್ಬನ್ ಪಾಪ್ಯುಲೇಷನ್. ಆ ಹಿನ್ನೆಲೆಯಲ್ಲಿ ಮೂಲಭೂತ ಸೌಕರ್ಯ ಇರಬಹುದು, ರೈಲ್ವೆ ಕನೆಕ್ಷನ್ ಇರಬಹುದು, ಏರ್ ಕನೆಕ್ಷನ್ ಇರಬಹುದು, ಮತ್ತು ರಸ್ತೆಗಳ ನಿರ್ಮಾಣ ಇರಬಹುದು, ಮತ್ತು ರೈಲ್ವೆ ಕೆಲಸಗಳ ನಿರ್ಮಾಣ ಇರಬಹುದು, ಇವಕ್ಕೆ ಹೆಚ್ಚು ಒತ್ತು ಕೊಡುವಂತಹದ್ದು. ಅದರ ಮುಖಾಂತರ ಜನಸಾಮಾನ್ಯರ ಅವರ ಡೇ ಟು ಡೇ ಜೀವನಕ್ಕೂ ಒಳ್ಳೆ ರೀತಿಯಾದಂತ ಒಂದು ಕನಸೇನಿದೆ ಅದನ್ನು ನನಸು ಮಾಡುವ ರೀತಿಯಲ್ಲಿ ಬಹಳ ದೊಡ್ಡ ಪ್ರಯತ್ನ ಇದೆ. ಮತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಅವರು ಬೆಳಗಿಂದ ಸಾಯಂಕಾಲ ಟೀಕೆ ಮಾಡುವಂತದ್ದಲ್ಲ. ಇವತ್ತು ಹಲವಾರು ಕಡೆ ನಾವು ಟೀಕೆಗಳನ್ನು ನೋಡ್ತೀವಿ. ಕರ್ನಾಟಕಕ್ಕೆ ಏನೋ ರೈಲ್ವೆ ಪ್ರಾಜೆಕ್ಟ್ ಕೊಟ್ಟರು, ಏನೋ ಈಗಾಗಲೇ ಇನ್ನೊಂದು ಪ್ರಾಜೆಕ್ಟ್ ಇದಾವ್ರಿ. ನ್ಯಾಷನಲ್ ಹೈವೇ ಎಷ್ಟು ನಿತಿನ್ ಗಡ್ಕರಿ ಅವರ ನೇತೃತ್ವದಲ್ಲಿ ಮೋದಿಜಿ ಅವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಕೋಟಿ ಇವತ್ತು ಹರಿದು ಬಂದಿದೆ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್. ಆಮೇಲೆ ಮುಂದೆ ರೈಲ್ವೆ, ಹೊಸ ರೈಲ್ವೆ ಲೈನ್. ಈಗ ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರ, ಅಲ್ಲಿ ಸುರೇಶ್ ಅಂಗಡಿ ಅವರು ಇದ್ದಾಗ ಇವತ್ತು ಸುಮಾರು 960 ಕೋಟಿ ಹೆಚ್ಚು ಹಣ ಮಂಜೂರು ಮಾಡಿಸಿ ಇವತ್ತು ಬೆಳಗಾವಿ, ಕಿತ್ತೂರು, ಧಾರವಾಡ ಹೊಸ ರೈಲ್ವೆ ಲೈನ್ ಆಗ್ಬೇಕನ್ನುವಂತ ಪ್ರಯತ್ನ ಆಯಿತು. ಮಂಜೂರಾಗಿದೆ ಹಣ, ಅದನ್ನ ಖರ್ಚು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಾಗಿಲ್ಲ ಅಂದ್ರೆ ರಾಜ್ಯ ಸರ್ಕಾರದ ಅಸಹಕಾರ. ಅವರ ಅಸಹಕಾರದಿಂದ ಇವತ್ತು ಆ ರೈಲ್ವೆ ಪ್ರಾಜೆಕ್ಟ್ಗೆ ಲ್ಯಾಂಡ್ ಅಕ್ವಿಷನ್ ಮಾಡಿಕೊಡ್ಬೇಕಲ್ಲ, ಲ್ಯಾಂಡ್ ಅಕ್ವಿಷನ್ ಯಾಕಾಗಿಲ್ಲ ಹಂಗಾರೆ? ಬರೀ ಅಕ್ವಿಷನ್ ಮಾಡಿಕೊಡ್ಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಅವರ ಮಂತ್ರಿಮಂಡಲದ ಒಬ್ಬರು ಸದಸ್ಯರೇ ಇವತ್ತು ಅದ್ರ ಅಬ್ಸ್ಟ್ಯಾಕಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅದನ್ನ ಪ್ರಾಜೆಕ್ಟ್ ಯಾವಾಗ ಇಂಪ್ಲಿಮೆಂಟ್ ಮಾಡ್ಬೇಕು ನಾವು? ಈಗ ಅದನ್ನ ಎಲ್ಲ ಲ್ಯಾಂಡ್ 1500 ಎಕರೆ ಲ್ಯಾಂಡ್ ನೀವು ಭೂ ಸ್ವಾಧೀನ ಮಾಡಿ ಕೊಡ್ರಿ, ನಾಳೆ ಕೆಲಸ ಚಾಲು ಆಗ್ತದೆ. ಮತ್ತೆ ಅವರಿಗೆ ಪದೇ ಪದೇ ನಾವು ಹಣ ಮಂಜೂರು ಮಾಡಬೇಕಾಗಿಲ್ಲ. ಆ ಪ್ರಾಜೆಕ್ಟ್ಗೆ ಈಗಾಗಲೇ ಮಂಜೂರಾಗಿದೆ, ಅದನ್ನ ಖರ್ಚು ಮಾಡಬೇಕು. ನಾವೊಂದ್ಸಲ ನಿತಿನ್ ಗಡ್ಕರಿ ಕಡೆ ಹೋದಾಗ ಅವ್ರು ಹೇಳ್ತಾ ಇದ್ರು, ನಿಮ್ಮ ರಾಜ್ಯದಲ್ಲಿ ಇನ್ನೂ ನಾವು ಲಕ್ಷಾಂತರ ಕೋಟಿ ಹಣ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ, ಹೊಸ ರಸ್ತೆ ಮಾಡ್ಲಿಕ್ಕೆ ತಯಾರಿದ್ದೇವೆ. ಆದ್ರೆ ಈಗೇನು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿದೇವಲ್ಲ, ಅದಕ್ಕೆ ಭೂ ಸ್ವಾಧೀನ ಮಾಡಿ ಕೊಡ್ರಿ ಅಂದ್ರೆ ಮಾಡಿ ಕೊಡ್ತಾ ಇಲ್ಲ. ಹೀಗಾಗಿ ಈ ರಾಜ್ಯಗಳ ಸಹಕಾರ ಕೊಟ್ರೆ ಕರ್ನಾಟಕ ಸಹಿತ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯತೆ. ಇವತ್ತು ಇಲ್ಲಿವರೆಗೆ ಮಂಜೂರಾದಂಥದ್ದು ಮೆಟ್ರೋ ಇರ್ಬೋದು, ಹೊಸ ರೈಲ್ವೆ ಲೈನ್ ಇರ್ಬೋದು, ಎಲ್ಲವೂ ಸಹಿತ ಭೂ ಸ್ವಾಧೀನದ ಜವಾಬ್ದಾರಿ ರಾಜ್ಯ ಸರ್ಕಾರ, ಅದನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ಇದೊಂದು ಬಜೆಟ್ ಇದೆಲ್ಲ ಅತ್ಯಂತ ಪರಿಪೂರ್ಣವಾದಂತ ಪ್ರಬುದ್ಧವಾದಂತ ಬಜೆಟ್, ಮುಂದಿನ ಆಲೋಚನೆ ಇಟ್ಟುಕೊಂಡು ವಿಷನರಿ ಒಂದು ಬಜೆಟ್ ಇದು. ಇದರ ಮುಖಾಂತರ ದೇಶದ ಭವಿಷ್ಯ ದೊಡ್ಡ ಪ್ರಮಾಣದಲ್ಲಿ ವಿಕಸಿತ ಭಾರತ 2047 ಅದ ಕನಸು ನನಸು ಮಾಡಲಿಕ್ಕೆ ಒಂದು ಭದ್ರವಾದಂತ ಅಡಿಪಾಯ ಇದು ಹಾಕಿದ್ದಾರೆ ಅಂತ ನಾವು ಹೇಳ್ತೀನಿ. ಇದನ್ನು ಸ್ವಾಗತ ಮಾಡ್ತೇವೆ.